ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗುರುತಿಪ್ಪೇರುದ್ರಸ್ವಾಮಿ ಚಿಕ್ಕಕೆರೆಯ ತೂಬಿನ ದುರವಸ್ಥೆಯಿಂದ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹರಿದು ಹಳ್ಳ ಸೇರುತ್ತಾ ಇದೆ. ಇದು ಗ್ರಾಮಸ್ಥರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ನಾಯಕನಹಟ್ಟಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗುರುತಿಪ್ಪೇರುದ್ರಸ್ವಾಮಿ ಚಿಕ್ಕಕೆರೆಯು 389 ಎಕರೆ ವಿಸ್ತೀರ್ಣ ಹೊಂದಿದೆ. ಇದು ಒಮ್ಮೆ ತುಂಬಿದ್ರೆ ನಾಯಕನಹಟ್ಟಿ ಪಟ್ಟಣ ಸೇರಿ ಜಾಗನೂರಹಟ್ಟಿ, ಮಾದಯ್ಯನಹಟ್ಟಿ, ಮನುಮೈನಹಟ್ಟಿ, ಎನ್ ಮಹದೇವಪುರ, ಎನ್ ಗೌರಿಪುರ, ಓಬಯ್ಯನಹಟ್ಟಿ, ರೇಖಲಾಗೆರೆ, ಗುಂತಕೋಲಮ್ಮನಹಳ್ಳಿ ಸೇರಿ 16 ಗ್ರಾಮಗಳಲ್ಲಿ ಇರುವಂತಹ ಕೊಳವೆ ಬಾವಿಗಳ ಅಂತರ್ಜಲ ವೃದ್ಧಿಯಾಗುತ್ತೆ. ಈ ಕೆರೆ ನಾಯಕನಹಟ್ಟಿ ಪಟ್ಟಣದ 10 ವಾರ್ಡ್ಗಳಿಗೆ ಕುಡಿಯುವ ನೀರಿನ ಪ್ರಮುಖ ಜಲಮೂಲವಾಗಿದೆ. ಇಂತಹ ಮಹತ್ವ ಹೊಂದಿರುವ ಚಿಕ್ಕ ಕೆರೆಯು ನಿರಂತರ ಬರಗಾಲದಿಂದಾಗಿ 25 ವರ್ಷಗಳಿಂದ ಬತ್ತಿ ಬಿರುಗುಬಿಟ್ಟಿತ್ತು. ಇದರ ಪರಿಣಾಮ ಕೆರೆಯಲ್ಲಿ ಅಪಾರ ಪ್ರಮಾಣದ ಹೂಳು ತುಂಬಿತ್ತು. ಹಲವು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಿಗೆ ಮತ್ತು ಕೆಲವರು ಇಟ್ಟಿಗೆ ತಯಾರಿಸಲು ಜೆಸಿಬಿ, ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಮೂಲಕ ಹೂಳನ್ನು ಖಾಲಿ ಮಾಡಿದ್ರು. ರಾತ್ರಿ ಕೆರೆಯಲ್ಲಿ 15ರಿಂದ 20 ಅಡಿ ಆಳದಷ್ಟು ಗುಂಡಿ ತೆಗೆದು ಮರಳು ತೋಡಿದ್ರು. 2 ತಿಂಗಳ ಹಿಂದೆ ಸುರಿದ ಭಾರಿ ಮಳೆಗೆ ಚಿಕ್ಕ ಕೆರೆಯು ತುಂಬಿಕೊಂಡು ಬಿದ್ದಿತ್ತು. ಕೆರೆ ಮೈ ತುಂಬಿರೋದ್ರಿಂದ ಅಂತರ್ಜಲ ವೃದ್ಧಿಯಾಗುತ್ತೆ ಎಂಬ ಆಶಯ ರೈತರಲ್ಲಿ ಇದೆ. ಆದರೆ ತೂಬಿನಲ್ಲಿ ಇರುವ ತಾಂತ್ರಿಕ ದೋಷದಿಂದಾಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹಳ್ಳ ಸೇರ್ತಾ ಇದೆ. ತೂಬು ಬಂದ್ ಮಾಡಿದ್ರೂ ಕೂಡ ನೀರು ಹೊರಗೆ ಹರಿದು ಹೋಗ್ತಾ ಇದೆ. ಇದೇ ರೀತಿ ಆದ್ರೆ ಕೆರೆಯಲ್ಲಿ ನೀರು ಉಳಿಯುವುದೇ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಕ್ರಮ ತೆಗೆದುಬೇಕೆಂದು ಮನವಿ ಮಾಡುತ್ತೇವೆ. ತಾವು ಈ ಕೆರೆಗೆ ಯಾರ ಕೈಲೂ ತುಂಬೋದು ಸಾಧ್ಯವಿಲ್ಲದ ಮಾತು. ಈ ನೀರು ಸುಮಾರು ಎಷ್ಟು ವರ್ಷ ಸುಮಾರು ಒಂದು 20-30 ವರ್ಷದಿಂದ ಈ ಕೆರೆಗೆ ನೀರೇ ಇಲ್ಲ. ಈಗ ಎಲ್ಲಿಯಪ್ಪ ಇಲ್ಲೊಂದು 4-5 ಸಲ ನೀರು ಹೋಗ್ತಾ ಇದಾವೆ, ಬಹಳ ನೀರು ಹೋಗ್ತಾ ಇದಾವೆ. ಅದಕ್ಕೋಸ್ಕರ ಜವಾಬ್ದಾರಿಯಿಂದ ಈ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ಜವಾಬ್ದಾರಿಯಿಂದ ಭಾಗವಹಿಸಬೇಕಂದು ತಮ್ಮೆಲ್ಲ ನಾವು ಮನವಿ ಮಾಡುತ್ತೇವೆ. ಈ ಕೆರೆ ಟ್ಯೂಬ್ ಹಿಂಭಾಗದಲ್ಲಿ ನೀರು ಬಹಳ ಹೋಗ್ತಾ ಇದಾವೆ. ಸಾಕಷ್ಟು ಇಲ್ಲಿ ಹೊಲಗಳು, ತೋಟಗಳು ಇದಾವೆ. ಈ ನೀರಿನಿಂದ ಸಾಕಷ್ಟು ಜನ ಬಹಳ ಹಾಳಾಗೋಗ್ತಾ ಇದಾವೆ. ಅದಕ್ಕೋಸ್ಕರಾಗಿ ಈ ಜವಾಬ್ದಾರಿಯಿಂದ ಮಾಡ್ಬೇಕೆಂದು ಮನವಿ ಮಾಡುತ್ತೇವೆ. ಈ ಕೆರೆ ತುಂಬಿದಕ್ಕೆ ಜನಗಳಿಗೆ ದನ ಕರ ಕುಡಿಯೋ ನೀರಿಗೆ ಬಹಳ ತುಂಬಾ ಅನುಕೂಲ ಇದೆ. ನೀವು ಈ ಜವಾಬ್ದಾರಿ ಮಾಡ್ಲಿಲ್ಲ ಅಂದ್ರೆ